ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಜಿನ್ ನೈಟ್ ಫುಲ್ಲಾಗಿ ಶಿಯಾ ಡ್ರಾಯಿಂಗ್ ಮಾಡಿರೋ ನೋಟ್ಸ್ನ ನೋಡಿ ಫೀಲ್ ಮಾಡ್ತಾ ಇರ್ತಾನೆ. ಸೊ ಇವತ್ತೇನಾಗುತ್ತೆ ಅಂತ ನೋಡೋಣ. ಹಾಗೆ ಇದೇ ಈ ಡ್ರಾಮಾದ ಫೈನಲ್ ಪಾರ್ಟ್. ಶಿಯಾಗೆ ಊಟ ಕೊಡೋಕ್ಕೆ ಅಸಿಸ್ಟೆಂಟ್ ಬರುವಾಗ ಬೇಕು ಅಂತಲೇ ಶಿಯಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನೇನೇ ಆ ವ್ಯಾಂಗ್ಗೆ ವರ್ಕ್ ಮಾಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ಒಂದು ವೇಳೆ ಅವ್ನು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೀಗೆಲ್ಲ ಮಾಡೋಕ್ಕೆ ಹೇಳ್ತಿದ್ದಾನ. ಇದೆಲ್ಲ ಕೇಳಿದ್ಮೇಲೆ ಆ ಅಸಿಸ್ಟೆಂಟ್ ಆ ಥರ ಏನಿಲ್ಲ, ನಾನು ನಿಮ್ಮ ಹತ್ರ ಮೊದಲೇ ಹೇಳಿದ್ದೆ, ನಾನು ನಮ್ಮ ಅಪ್ಪನ ಸಾಲದ ಕಡೆಯಿಂದ ತುಂಬ ಪ್ರಾಬ್ಲಮ್ ಪಡ್ತಾ ಇದ್ವಿ ಅಂತ. ಆ ವ್ಯಾಂಗ್ಗೆ ನಮ್ಮಿಬ್ಬರಿಗೆ ಇದ್ದ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ರು. ಅವ್ರು ನಮಗೆ ಮಾಡಿರೋ ಹೆಲ್ಪ್ಗೆ ಇವಾಗ ರಿಟರ್ನ್ ಏನಾದರೂ ಮಾಡಬೇಕು, ಅದಕ್ಕೆ ಅಂತ ನಾನು ಇವಾಗ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ ಅಸಿಸ್ಟೆಂಟ್ ಹುಡುಗಿ ಹತ್ರ ಚೆನ್ನಾಗಿ ಮಾತಾಡಿ ಅವಳಿಗೆ ನೀರು ತರೋಕ್ಕೆ ಹೇಳಿ ಡೋರ್ನ ಲಾಕ್ ಮಾಡಿ ಮಾಡ್ತಾಳೆ. ಯಾಕೆ ಅಂದರೆ ಅವಳ ಫೋನ್ ಇಲ್ಲೇ ಇದೆ. ಅದನ್ನ ತೆಗೆದು ಮಾತಾಡೋಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಇವಾಗ ಜಿನ್ಗೆ ಕಾಲ್ ಮಾಡೋಕ್ಕೂ ಕರೆಕ್ಟಾಗಿ ವ್ಯಾಂಗ್ ಡೋರ್ನ ಓಪನ್ ಮಾಡಿ ಇವಳನ್ನ ಜೋರು ಮಾಡಿ ಇವಳ ಹತ್ರ ಫೋನ್ನ ಇಸ್ಕೊಂಡು, ನಾ ಇವಾಗಲೂ ನಿನ್ನ ಫ್ರೆಂಡೇ ಅಂತ ತಪ್ಪಾಗಿ ತಿಳ್ಕೊಬೇಡ, ನಾನು ನಿನ್ನ ಟಾರ್ಚರ್ ಮಾಡದೇ ಇರೋದಕ್ಕೆ ನಾನು ನಿನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೀನಿ ಅನ್ಕೋಬೇಡ. ನಿನ್ನ ಕಂಡು ಹಿಡಿಯೋಕ್ಕೆ ಆಗದೆ ಜಿನ್ ಕಷ್ಟಪಡ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕರೆಕ್ಟ್ ಟೈಮ್ ಬರಲಿ, ನಾನೇ ಅವನ ಹತ್ರ ಬಿಡ್ತೀನಿ. ಶಿಯಾ ಇದರಿಂದ ಕರೆಕ್ಟಾಗಿ ಊಟ ಮಾಡ್ತಿರಲಿಲ್ಲ. ವ್ಯಾಂಗ್ ಇವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ, ನೀನು ಊಟ ಮಾಡದೇ ಇದ್ದರೆ ಇಲ್ಲಿ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ನಾಳೆ ಜಿನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀನು ಅವನಿಗೆ ಏನಾದರೂ ಕೊಡಬೇಕು ಅಂದರೆ ನನ್ನ ಹತ್ರ ಕೊಡು, ನಾನು ತೊಗೊಂಡು ಹೋಗಿ ಕೊಡ್ತೀನಿ ಅಂತಲೇ. ಶಿಯಾನು ಸರಿ, ನಾನು ಡ್ರಾಯಿಂಗ್ ಬರೆದು ಕೊಡ್ತೀನಿ, ಅದನ್ನು ಕೊಡು, ಬೇರೆ ಏನೂ ಮಾಡೋದು ಬೇಡ ಅಂತಾಳೆ. ಒಂದು ಡ್ರಾಯಿಂಗ್ ಬರೆದು ಕೊಡ್ತಾಳೆ. ಅದನ್ನ ನೋಡುವಾಗಲೇ ವ್ಯಾಂಗ್ಗೆ ಚಿಕ್ಕ ಡೌಟ್ ಬರುತ್ತೆ. ಸರಿ ನೋಡ್ಕೊಳ್ಳೋಣ ಅಂದು ಜಿನ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಹೋಗಿ ಮಾತಾಡ್ತಾನೆ. ಖಂಡಿತ ಶಿಯಾ ಬಗ್ಗೆನೇ ಹೇಳ್ತಾನೆ ಅಂತ ಜಿನ್ ಓಡ್ ಬರ್ತಾನೆ. ಅವ್ನು ಬರೀ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ವ್ಯಾಂಗ್, ನಿನ್ಗೆ ಗೊತ್ತಿದ್ದು ನೀನು ಶಿಯಾನ ಎಲ್ಲಿದ್ದಾಳೆ ಅಂತ ಹೇಳು. ಅವಳು ಎಲ್ಲಿದ್ದಾಳೆ ಅಂತೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಶಿಯಾನ ಡ್ರಾಯಿಂಗ್ ಒಂದು ನನ್ನ ಹತ್ರ ಇದೆ, ಇದು ನೀನೇ ತಗೋ ಅಂತ ಪ್ರೆಸೆಂಟ್ ಮಾಡ್ತಾನೆ. ಮನೆಗೆ ಬಂದಮೇಲೆ ಜಿನ್ ಆ ಡ್ರಾಯಿಂಗಲ್ಲಿ ಏನಿದೆ ಅಂತ ಚೆಕ್ ಮಾಡಿ ನೋಡ್ತಾನೆ. ಅವನಿಗೆ ಖಂಡಿತ ಗೊತ್ತು ಶಿಯಾ ಏನಾದರೂ ಹಿಂಟ್ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಅವರು ತುಂಬ ಟೆಡಿ ಬಿಯರ್ ಗೊಂಬೆನ ಬರೆದಿದ್ದಾರೆ. ಅದನ್ನ ನೋಡುವಾಗಲೇ ಜಿನ್ಗೆ ಡೌಟ್ ಬರುತ್ತೆ. ಇವ್ರು ಆವಾಗವಾಗ ಒಂದು ಕಡೆ ಡೇಟಿಂಗ್ ಹೋಗ್ತಾರೆ, ಅದೇ ಜಾಗದಲ್ಲಿ ಈ ಥರ ಟೆಡಿ ಬಿಯರ್ ಇರುತ್ತೆ. ಹಾಗಿದ್ರೆ ಅದನ್ನ ಸುತ್ತಿ ಇರೋ ಯಾವುದೋ ಜಾಗದಲ್ಲೇ ಶಿಯಾನ ಕಿಡ್ನಾಪ್ ಮಾಡಿ ಇಟ್ಟಿದ್ದಾನೆ ಅಂತ ಜಿನ್ಗೆ ಗೊತ್ತಾಗುತ್ತೆ. ಅವನು ಅಲ್ಲಿಗೆ ಹೋಗೋಕ್ಕೆ ಹುಡ್ಕೋಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಲಾಸ್ಟಲ್ಲಿ ಕಂಡುಹಿಡಿತಾನೆ. ಶಿಯಾನ ಕರ್ಕೊಂಡು ಬೇರೆ ಜಾಗಕ್ಕೆ ಶಿಫ್ಟ್ ಆಗೋಕ್ಕೆ ಅಂತ ಆವಾಗಲೇ ವ್ಯಾಂಗ್ ರೆಡಿ ಹಾಕ್ತಾ ಇದ್ದಾನೆ. ನಾನು ಎಲ್ಲಿದ್ದೀನಿ ಕಂಡು ಹಿಡ್ದಿರೋದ್ರಿಂದ ನೀನೇನು ವಿನ್ನರ್ ಅಲ್ಲ. ವ್ಯಾಂಗ್ ಅವನ ಹತ್ರ ಇರೋ ಗನ್ ತೆಗೆದು ಶಿಯಾ ಮೇಲೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವನು ಕರೆಕ್ಟಾಗಿ ಅಟ್ಯಾಕ್ ಮಾಡುವಾಗ ಅಸಿಸ್ಟೆಂಟ್ ಹುಡುಗಿ ಹತ್ರ ಇಲ್ಲಿ ನಡೀತಿರೋ ವಿಷಯ ನೋಡಿ ಸುಮ್ಮನಿರೋಕ್ಕಾಗ್ತಾ ಇಲ್ಲ. ಆ ಹುಡುಗಿ ವ್ಯಾಂಗ್ನ ತಳ್ಳಿ ಶಿಯಾನ ಕಾಪಾಡ್ತಾಳೆ. ಕೆಳಗಡೆ ಬಿದ್ದಿರೋ ಗನ್ ತೆಗೆಯೋಣ ಅಂತ ಜಿನ್ ಟ್ರೈ ಮಾಡುವಾಗ ಮತ್ತೆ ಲಾಸ್ಟಲ್ಲಿ ಅದು ಸಿಗೋದು ವ್ಯಾಂಗಿಗೆ. ನಾನು ನಿನ್ನ ಸಾಯಿಸಬೇಕು ಅಂತ ಇದುವರೆಗೂ ಪ್ಲಾನ್ ಮಾಡೇ ಇರಲಿಲ್ಲ, ಆದರೆ ಶಿಯಾನ ಸಾಯಿಸಿದ್ರೆ ನೀನು ಲೈಫ್ ಫುಲ್ಲಾಗಿ ಕಷ್ಟಪಡ್ತೀಯ. ಅವ್ನು ಕರೆಕ್ಟಾಗಿ ಶೂಟ್ ಮಾಡುವಾಗ ಜಿನ್ ನಡುವೆ ಬರ್ತಾನೆ. ಅವನ ಮೇಲೆ ಬುಲೆಟ್ ಬೀಳುತ್ತೆ. ನೀನು ಈ ಥರ ಮಾಡೋದ್ರಿಂದ ಒಂದು ವಿಷಯನೂ ಚೇಂಜ್ ಆಗೋದಿಲ್ಲ, ಶಿಯಾ ನನ್ನ ಕೈಯಲ್ಲೇ ಸಾಯೋದು ಅಂತ ಗನ್ ತೆಗೆಯುವಾಗಲೇ ಅಲ್ಲಿಗೆ ಪೊಲೀಸ್ ಬರೋ ಸೌಂಡ್ ಕೇಳುತ್ತೆ. ಇವಾಗ ನಾನು ಇವತ್ತು ಸಿಗಾಕೊಂಡ್ರೆ ಅಷ್ಟೇ ಅಂತ ವ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದು ಶಿಯಾನ ಏನೂ ಮಾಡಿದೆ. ಇವಾಗ ತುಂಬ ಟೈಮ್ ನಂತರ ಹಾಸ್ಪಿಟಲಲ್ಲಿ ತೋರಿಸ್ತಾರೆ. ಜಿನ್ಗೆ ಒದೆ ಬಿದ್ದಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ಬಂದು ಅವನು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಅವರೆಲ್ಲರಿಗೂ ಅಸಿಸ್ಟೆಂಟ್ಲಿಯಿಂದ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಪೊಲೀಸ್ ಹತ್ರ ಸಿಗಾಕೊಳ್ದೆ ವ್ಯಾಂಗ್ ಅವ್ನ ಕಾರ್ ತೊಗೊಂಡು ಸ್ಪೀಡಾಗಿ ಹೋಗುವಾಗ ಯಾವುದೋ ಕಾರ್ಗೆ ಡಿಕ್ಕಿ ಹೊಡೆದು ಅವನು ಬ್ರಿಡ್ಜಿಂದ ನೀರಲ್ಲಿ ಧುಮುಕಿದ್ದಾನೆ ಅಂತ ಪೊಲೀಸ್ ಡಿಟೆಕ್ಟಿವ್ ಅವನನ್ನ ಹುಡುಕ್ತಾ ಇದ್ದಾರೆ. ಆದರೆ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಇಲ್ಲಿ ಜಿನ್ಗೆ ಎಲ್ಲ ಟ್ರೀಟ್ಮೆಂಟ್ ಮುಗಿಯುತ್ತೆ. ಆದರೆ ಇಲ್ಲಿ ಹೊರಗಡೆ ಒಬ್ಬರು ಡಾಕ್ಟರ್, ಮಿಸ್ಟರ್ ಜಿನ್ಗೆ ಬಾಡಿಲಿ ಬುಲೆಟ್ ಬಿದ್ದಿದೆ, ನಾವು ಅವ್ರ ಲೈಫ್ನ ಕಾಪಾಡಿದ್ದೀವಿ, ಆದರೆ ಕೋಮಾದಲ್ಲಿದ್ದಾರೆ, ಯಾವಾಗ ಎದ್ದೊಳ್ತಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ಕೇಳಿಸ್ಕೊಂಡು ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಆದರೆ ಶಿಯಾ ದಿನ ಹಾಸ್ಪಿಟ್ಲಿಗೆ ಬರ್ತಾರೆ. ಹೆಂಗಾದರೂ ಜಿನ್ ಸರಿ ಮಾಡಿ ಮತ್ತೆ ಹಳೆ ರೀತಿ ಮಾಡಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಅವನನ್ನು ನೋಡ್ಕೊಳ್ಳೋದು ಅಂತ ಎಲ್ಲ ಕೆಲಸನೂ ಇವಳೇ ಮಾಡ್ತಾ ಇದ್ದಾಳೆ. ಚಾಯನ್ ಅಪ್ಪ ಜಿನ್ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವಾಗ ಮತ್ತೆ ಹಳೆ ರೀತಿ ಚೇಂಜ್ ಆಗ್ತಾರೆ ಅಂತ ಹಾಸ್ಪಿಟಲಲ್ಲಿ ಯಾರಾದರೂ ಹೇಳಿದಾರಾ? ಯಾಕೆ ಅಂದರೆ ಜಿನ್ ಕಂಪನಿಗೆ ಸೇರಿರೋ ಸೀನಿಯರ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವಾಗಿರೋ ಸಿಚುವೇಶನ್ಗೆ ಅವನನ್ನು CEO ಪೋಸ್ಟಿಂದ ತೆಗಿಬೇಕು ಅಂತ. ಇವ್ರು ಹೇಳೋದು ಕೇಳಿ ಚಾಯನ್ಗೆ ಶಾಕ್. ನಡೆದಿರೋದು ನೋಡಿದ್ರೆ ಬೇಕು ಅಂತಲೇ ಯಾರೋ ಆ ಸ್ಟಾಫ್ಸ್ನ ಕಂಟ್ರೋಲ್ ಮಾಡೋ ರೀತಿ ಚಾಯುನ್ ಬಂದು ಅಸಿಸ್ಟೆಂಟ್ ಲೀ ಹತ್ರ ಹೇಳ್ತಾರೆ. ಅವರಿಂದ ಶಿಯಾಗೂ ಗೊತ್ತಾಗುತ್ತೆ. ಆಫೀಸಲ್ಲಿರೋ ಬೋರ್ಡ್ ಮೆಂಬರ್ಸ್ ಎಲ್ಲ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದಾರೆ, ಜಿನ್ನ CEO ಪೋಸ್ಟಿಂದ ತೆಗೆಯೋ ಹಾಗೆ. ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಜಿನ್ನೋರ ಅಮ್ಮನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಕೇಳಿದೆ ಶಿಯಾಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಅಸಿಸ್ಟೆಂಟ್ ಲೀ ಹತ್ರ ಏನೋ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದಾರೆ. ಕಟ್ ಮಾಡಿದರೆ ನೆಕ್ಸ್ಟ್ ಡೇ ಆಫೀಸಲ್ಲಿ ನಡೆಯೋ ಆ ಮೀಟಿಂಗ್ಗೆ ತುಂಬ ಜನ ಬಂದಿದ್ದಾರೆ. ಇದು ಯಾವಾಗಲೂ ನಡೆಯೋ ಹಾಗೆ ಒಂದು ಸಾಧಾರಣ ಮೀಟಿಂಗ್ ಅಲ್ಲ. ಜಿನ್ನ CEO ಪೋಸ್ಟಿಂದ
ಇರಬೇಕೋ ಬೇಡವೋ ಅಂತ ವೋಟಿಂಗ್ ಇಟ್ಟು ನಿರ್ಧಾರ ತೆಗಿತಾರೆ. ಸಪೋರ್ಟ್ ಜಾಸ್ತಿ ಸಿಕ್ಕಿದ್ರೆ ಅವರೇ ಸಿ.ಇ.ಒ ಆಗಿ ಇರ್ಬೋದು, ಇಲ್ಲ ಅಂದರೆ ಇಲ್ಲ. ಜಿನ್ಗೆ ಸಪೋರ್ಟ್ ಮಾಡೋ ಹಾಗೆ ಶಿಯಾ, ಚಾಯುನ್ ಮತ್ತು ಜಿನ್ ಅಜ್ಜಿ ಅಂತ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಈ ಥರ ನಡೆಯೋ ವಿಷಯ ಜಿನ್ ಅಮ್ಮನಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವರು ಮೀಟಿಂಗ್ ಸ್ಟಾರ್ಟ್ ಆಗೋ ಮುಂಚೆನೇ ಒಬ್ಬರೇ ಹೋಗಿ ತುಂಬ ಜನದ ಹತ್ರ ಜಿನ್ನ ಸಪೋರ್ಟ್ ಮಾಡೋದು ಬೇಡ ಅಂತ ಅಂದಿರ್ತಾರೆ. ಅವ್ರು ಮಾಡಿರೋ ಕೆಲಸಕ್ಕೆ ಆಪೋಸಿಟ್ಟಾಗಿ ಶಿಯಾ ಮತ್ತು ಚಾಯುನ್ ಮಾಡಿರ್ತಾರೆ. ಮುಖ್ಯವಾದ ಪರ್ಸನ್ಸ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡಿ ಜಿನ್ ಕಂಡೀಷನ್ಸ್ನ ಅರ್ಥ ಮಾಡಿಸಿರ್ತಾರೆ. ಅವ್ರು ಕಷ್ಟಪಡೋದಕ್ಕೆ ಫಲವಾಗಿ ಈ ವೋಟಿಂಗಲ್ಲಿ ಶಿಯಾನೇ ಆಸೆ ಪಟ್ಟಿರೋ ಹಾಗೆ ಗೆಲ್ತಾಳೆ. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಎಲ್ಲರೂ ಹೋದ್ಮೇಲೆ ಶಿಯಾ ಮಾತ್ರ ಜಿನ್ ಅಮ್ಮನ ಹತ್ರ ಕೂತ್ಕೊಂಡು ಒಬ್ಬಳೇ ಮಾತಾಡ್ತಾ ಇದ್ದಾಳೆ. ನೀವೇನಕ್ಕೆ ಹಿಂಗೆ ಜಿನ್ಗೆ ಅಗೇನ್ಸ್ಟಾಗಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀರಾ? ನಿಮ್ಮ ಮಗ ಸಿ.ಇ.ಒ ಪೋಸ್ಟಿಂದ ಕೆಳಗೆ ಇಳಿದ್ರೆ ನಿಮಗೇನು ಸಿಗತ್ತೆ? ಆಮೇಲೆ ಅವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾನು ಈ ಎಲ್ಲ ವಿಷಯನೂ ನನ್ನ ಹಸ್ಬೆಂಡ್ಗಾಗಿ ಮಾಡ್ತಾ ಇರೋದು. ನನ್ನ ಲೈಫಲ್ಲಿ ನನ್ನ ಹಸ್ಬೆಂಡ್ ಮುಖ್ಯ. ಹಾಗಿದ್ರೆ ನಿಮ್ಮ ಮಗನ ಮೇಲಿರೋ ನಿಮಗೆ ಸ್ವಲ್ಪನೂ ಕ್ಯಾರಿಂಗ್ ಇಲ್ಲ. ನಿಮ್ಮ ಹಸ್ಬೆಂಡ್ ಜೊತೆ ನೀವು ಚೆನ್ನಾಗಿರಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಇನ್ಮೇಲೆ ದಯವಿಟ್ಟು ಜಿನ್ನ ಡಿಸ್ಟರ್ಬ್ ಮಾಡಬೇಡಿ, ಜಿನ್ ನಾನೇ ನೋಡ್ಕೊತೀನಿ ಅಂತ ಶಿಯಾ ಹೇಳ್ತಾರೆ. ಸ್ಟಾರ್ಟಿಂಗಿಂದಲೂ ಚಾಯನ್ಗೆ ಅವ್ರ ಅಪ್ಪಂಗೆ ಇಬ್ಬರಿಗೂ ಪ್ರಾಬ್ಲಮ್ ಹೋಗ್ತಾ ಇರತ್ತೆ ಅಲ್ವಾ. ಇದೆಲ್ಲ ಇವಾಗ ಸಾಲ್ವ್ ಆಗಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಾ ಇದ್ದಾರೆ. ತುಂಬ ದಿನದ ಮೇಲೆ ಶಿಯಾ ಹಾಸ್ಪಿಟಲ್ಗೆ ಬಂದಿದ್ದಾರೆ ಜಿನ್ ಮೀಟ್ ಮಾಡೋಕ್ಕೆ. ಆದರೆ ಜಿನ್ ಹೆಲ್ತ್ ಕಂಡೀಷನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಶಿಯಾ ಜಿನ್ ಪಕ್ಕದಲ್ಲಿ ಕೂತ್ಕೊಂಡು ತುಂಬ ಫೀಲ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಿನ್, ನೀವು ಯಾವಾಗ ಸರಿ ಆಗ್ತೀರಾ? ನಾವಿಬ್ಬರು ಲೈಫಲ್ಲಿ ಖುಷಿಯಾಗಿರಬೇಕು ಅಂದ್ಕೊಂಡೆ. ನೀವು ಹೀಗೆ ಇದ್ದರೆ ನಾನು ಹೆಂಗೆ ಸಂತೋಷವಾಗಿರ್ತೀನಿ? ನಾನು ನಿಮ್ಮ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತೀನಿ, ನನಗಿಷ್ಟ ಆಗೋ ರೀತಿ ಆ್ಯಕ್ಟ್ ಮಾಡ್ತೀನಿ ಮತ್ತು ಡೇಟಿಂಗೂ ಹೋಗ್ತೀನಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆಲ್ಲ ಮಾಡಬಾರ್ದು ಅಂತ ಒಂದು ಸೌಂಡ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಈ ಜಿನ್ನೇ ಕೋಮಾದಿಂದ ಎದ್ದಿದ್ದಾನೆ. ಶಿಯಾ, ನಿನಗೆ ಎಷ್ಟು ಧೈರ್ಯ, ನೀನು ಮಾತಾಡೋದೆಲ್ಲ ಕೇಳಿಸೋದಿಲ್ಲ ಅಂತ ಮಾತಾಡ್ತಾ ಇದೆಯಾ ಅಂದಾಗ ಜಿನ್ ಮತ್ತೆ ಹಳೆ ರೀತಿ ಆಗಿದೆ. ಶಿಯಾ ಹೋಗಿ ಹಗ್ ಮಾಡಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಸರಿ, ಇವಳನ್ನ ಮೀಟ್ ಮಾಡೋಣ ಅಂತ ಚಾಯನ್ ಬಂದಿದ್ದಾನೆ. ಆದರೆ ಇವರಿಬ್ಬರು ಕ್ಲೋಸ್ ಆಗಿರೋದು ನೋಡಿ ಏನು ಮಾತಾಡದೆ ಅಲ್ಲಿಂದ ಡಿಸ್ಟರ್ಬ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ಮನೆಗೆ ಹೋಗೋಣ ಅಂತ ಹೊರಗಡೆ ನೋಡ್ಕೊಂಡು ಹೋಗುವಾಗ ಇವನು ಆಪೋಸಿಟಲ್ಲಿ ಜೆನಿ ಬರ್ತಾಳೆ. ಚಾಯಿನ್, ಈ ಹಾಸ್ಪಿಟಲ್ಲಿ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅದನ್ನ ನಾನು ಕೇಳಬೇಕು ಅಂತ ಜೆನಿನೂ ಹೇಳ್ತಾಳೆ. ನಾನು ಅಮ್ಮನ್ನ ಟ್ರೀಟ್ಮೆಂಟ್ಗಾಗಿ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ, ಅವರನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀನು ಅವತ್ತು ಕೊಟ್ಟ ಹಣದಿಂದಲೇ ಬಿಲ್ ಸಹ ಪೇ ಮಾಡಿದ್ದೀನಿ. ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋ ಚಾಯಿನ್ ಜೆನಿ ಫ್ಯಾಮಿಲಿ ಬಗ್ಗೆ ಕೇಳಿ ತಿಳ್ಕೊತಾನೆ. ನಿನ್ನ ಜೊತೆ ಯಾರು ಇಲ್ಲ, ಸರಿ ನೀನು ಮಾತ್ರ ಇದೆಯಾ ಅಂದ್ಕೊಂಡೆ. ಕಾರಲ್ಲಿ ಅವತ್ತು ನಾವಿಬ್ಬರು ನಿಮ್ಮ ಮನೆಗೆ ಹೋಗುವಾಗ ಹೊರಗಡೆಯಿಂದ ತುಂಬ ಜನ ಬಾಡಿಗಾರ್ಡ್ಸ್ ವೆಯ್ಟ್ ಮಾಡ್ತಾಯಿದ್ರು ಅಲ್ವಾ, ಅವರೆಲ್ಲ ಯಾರು ಅಂತ ಕೇಳಿದಾಗ ನೀವು ಹೇಳೋದು ಕರೆಕ್ಟ್, ಅವರೆಲ್ಲ ನನ್ನ ಅಪ್ಪನಿಗೆ ವರ್ಕ್ ಮಾಡೋ ಬಾಡಿಗಾರ್ಡ್ಸ್. ತುಂಬ ವರ್ಷದಿಂದ ನಾನು ನಮ್ಮಮ್ಮ ಇಬ್ಬರೇ ಇದ್ದೀವಿ. ಯಾಕೆ ಅಂದರೆ ಯಾವಾಗಲೂ ಅವರಿಬ್ಬರಿಗೂ ಜಗಳ ಬರ್ತಾನೆ ಇರುತ್ತೆ. ನಮ್ಮಪ್ಪ ಬೇರೆ ಮ್ಯಾರೇಜ್ ಮಾಡಿಕೊಂಡ್ರು. ಇದ್ರ ನನ್ನ ಮೇಲೆ ಮೊದಲಿನಾಗೆ ಕ್ಯಾರಿಂಗಾಗೇ ಇರ್ತಾರೆ. ನನ್ನ ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಅಂತ ಜೆನಿ ಹೇಳ್ತಾರೆ. ಇದನ್ನ ಕೇಳಿ ಚಾಯಿನ್ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಇಬ್ಬರು ಲೈಫಲ್ಲೂ ಒಂದೇ ಥರ ಇದೆ, ಇವ್ರಿಗಿಷ್ಟ ಅದನ್ನ ವಿಷಯನ ಮಾಡೋಕ್ಕೆ ಬಿಡೋದಿಲ್ವಲ್ಲ. ಸೊ ಅದಕ್ಕೆ ಇಬ್ಬರು ಹಾಗೆ ಇರ್ತಾರೆ. ಇಲ್ಲಿ ಸರಿಯಾದ ಜಿನ್ ಆಫೀಸ್ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಮುಂಚೆ ಹೇಳಿರೋದ್ರಿಂದ ಆಫೀಸಲ್ಲಿ ಹೋಗ್ತಾ ಇರೋ ಪ್ರಾಬ್ಲಮ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವನನ್ನು ಹೆಂಗೋ ಸಂಭಾಳಿಸಿ ಅಲ್ಲಿಂದ ಶಿಯಾ ಹೊರಗಡೆ ಬಂದರೆ ತುಂಬ ಹೊತ್ತು ಚಾಯುನ್ ಜೆನಿ ಹತ್ರ ಮಾತಾಡ್ತಾ ಇದ್ದಾನೆ. ಇವಳು ನೋಡ್ತಾಳೆ, ಅವರಿಬ್ರು ಒಂದು ಕಡೆ ಕೂರಿಸಿ ಶಿಯಾ ಜೆನಿ ಹತ್ರ ಮಾತಾಡ್ತಾ ಇದ್ದಾರೆ. ಖಂಡಿತ ಚಾಯುನ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ ಅಂತ ತಿಳ್ಕೊಂಡು ಆ ಥರನೇ ಮಾತಾಡ್ತಾ ಇದ್ದಾಳೆ. ಇಲ್ಲಿ ಪಕ್ಕದಲ್ಲಿರೋ ಚಾಯುನ್ ಟೆನ್ಷನ್ ಆಗಿ ಕೂಗ್ತಾ ಇದ್ದಾನೆ, ಶಿಯಾ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನೀನು ಮಾತಾಡಬೇಡ. ಆ ಹುಡುಗಿ ನನ್ನ ನೇಮ್ ಜೆನಿ, ನನಗೆ ಗೊತ್ತು, ನಾವಿಬ್ಬರು ಫ್ರೆಂಡ್ಸ್ ಥರ. ಇವನು ಎಷ್ಟೇ ಹೇಳಿದ್ರು ಶಿಯಾ ಕೇಳ್ತಾ ಇಲ್ಲ. ಈ ಹುಡುಗಿ ಜೆನಿ ತುಂಬ ಚೆನ್ನಾಗಿದ್ದಾಳೆ, ನಿನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಇವಳು ಮಾತಾಡೋಕ್ಕೂ ಶಿಯಾನ ಅಲ್ಲಿಂದ ಕಳಿಸ್ತಾನೆ. ಆಮೇಲೆ ಜೆನಿ ಚಾಯುನ್ ನೋಡಿ, ನಿನಗೆ ಒಬ್ಬರು ಪರ್ಸನ್ ಇಷ್ಟ ಅಂದೆ ಅಲ್ವಾ, ಖಂಡಿತ ಇವರೇ ತಾನೆ, ನೀನು ನಡ್ಕೊಳ್ಳೋದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಇವರಿಗೆ ಮಿಸ್ಟರ್ ಜಿನ್ ಜೊತೆ ಮ್ಯಾರೇಜ್ ಆಗಿದೆ. ಹೌದು, ನೀನು ಹೇಳೋದೆಲ್ಲ ಕರೆಕ್ಟ್. ನನಗೆ ಇಷ್ಟ ಆದ ಪರ್ಸನ್ ಅಂದರೆ ಶಿಯಾ. ಅವರಿಬ್ರಿಗೂ ಮ್ಯಾರೇಜ್ ಆಗಿದೆ, ಅವರಿಬ್ಬರು ಸಂತೋಷವಾಗಿರಬೇಕು ಅಂತಲೇ ನೋಡ್ತೀನಿ. ಇದೆಲ್ಲ ಮಾತಾಡಿ ಮುಗಿಸಿ ಇಬ್ಬರು ಮನೆಗೆ ಹೋಗೋಕ್ಕೆ ಹಾಸ್ಪಿಟಲಿಂದ ಹೊರಗಡೆ ಬಂದರೆ ಜೆನಿನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅವರಪ್ಪ ಕಳಿಸಿರೋ ಬಾಡಿಗಾರ್ಡ್ಸ್ ಬಂದಿದ್ದಾರೆ. ಇಷ್ಟು ದಿನ ಅವರಪ್ಪನ ಸಪೋರ್ಟ್ ಇಲ್ದಂಗೆ ಒಬ್ಬಳೇ ಕಷ್ಟಪಡ್ತಾ ಇರ್ತಾಳೆ. ಅವ್ರು ತುಂಬ ರಿಚ್ ಪರ್ಸನ್. ಜಿನ್ನು ಅವ್ನ ಫೋನ್ ಚೆಕ್ ಮಾಡಿ ನೋಡುವಾಗ ಆಫೀಸಲ್ಲಿ ಏನೇನು ಪ್ರಾಬ್ಲಮ್ಸ್ ಹೋಗ್ತಾ ಇದೆ ಅಂತ, ಇದಕ್ಕೆಲ್ಲ ಕಾರಣ ಅವ್ರ ಅಮ್ಮನೇ ಅಂತ ಗೊತ್ತಾದ ಮೇಲೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದೆ. ಫಸ್ಟ್ ಅಮ್ಮನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ನೀವು ಮಾಡಿರೋ ಕೆಲಸಕ್ಕೆ ಮತ್ತೆ ನಿಮ್ಮನ್ನ ನಾನು ದ್ವೇಷಿಸ್ತೀನಿ ಅಂತೆಲ್ಲ ತಪ್ಪಾಗಿ ತಿಳ್ಕೊಬೇಡಿ. ಇನ್ಮೇಲೆ ಆ ತಪ್ಪು ನಾನು ಮಾಡೋದಿಲ್ಲ. ಇದು ನಿಮ್ಮ ಲೈಫು, ನಿಮಗಿಷ್ಟ ಆದ ರೀತಿಲಿ ಇರೋದು ನಿಮ್ಮ ಇಷ್ಟ ಅಂತೇಳಿ ಅವ್ರ ಹತ್ರ ಅಡ್ವೈಸ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಜಿನ್ ಅಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ಇವಾಗ ಕಟ್ ಮಾಡಿದರೆ ಚಾಯಿನ್ ಅವರಪ್ಪ
ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ನಾನು ಮುಖ್ಯವಾದ ವಿಷಯವಾಗಿ ಒಬ್ಬರು ಪರ್ಸನ್ನ ಮೀಟ್ ಮಾಡೋಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಚಾಯನ್ನ ಕರೀತಾ ಇದ್ದಾರೆ. ಅವನು ರೆಡಿ ಆಗ್ತಾ ಇದ್ದಾನೆ. ಆ್ಯಕ್ಚುಲಿ ಇವರು ಪ್ಲ್ಯಾನ್ ಮಾಡಿರೋದು ಏನು ಅಂದರೆ ಮ್ಯಾರೇಜ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ. ಅವ್ರ ಮಗಳನ್ನ ಹೋಗಿ ಮೀಟ್ ಮಾಡೋಕ್ಕೆ ಆ ಹುಡುಗಿ ಅವ್ರ ಅಪ್ಪ ರೆಸ್ಟೋರೆಂಟ್ಗೆ ಬರ್ತೀನಿ ಅಂತ ಹೇಳಿರ್ತಾರೆ. ಸೊ ಚಾಯನ್ನು ಅಲ್ಲಿಗೆ ಕರೆಸ್ಬೇಕು ಅಂತ. ಸ್ವಲ್ಪ ಟೈಮ್ ನಂತರ ಚಾಯನ್ ಎಂಟ್ರಿ ಆಗಿ ನೋಡಿದ್ರೆ ಅಲ್ಲಿ ಒಂದು ಹುಡುಗಿ ಕುಂಟ್ಕೊಂಡು ಹೋಗ್ತಾ ಕಾಲಲ್ಲಿರೋ ಸ್ಲಿಪ್ಪರ್ಸ್ನ ಎಸಿತಾ ಇದ್ದಾರೆ. ಆ ಹುಡುಗಿ ಯಾರು ಅಂತ ಚಾಯನ್ಗೂ ಗೊತ್ತಿಲ್ಲ. ಚಾಯನ್ ಹೋಗಿ ಅವ್ರ ಅಪ್ಪನ ಮೀಟ್ ಮಾಡಿ ಮಾತಾಡುವಾಗ ಅವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರ ಮಗಳನ್ನ ಮೀಟ್ ಮಾಡೋಕ್ಕೆ ನಿನ್ನ ಬರೋಕ್ಕೆ ಹೇಳಿದೆ, ಆದರೆ ಏನಾಯಿತು ಅಂತ ಗೊತ್ತಿಲ್ಲ, ಇವ್ರ ಮಗಳು ಅರ್ಧದಲ್ಲೇ ಹೋಗಿದ್ದಾರೆ. ಇದನ್ನ ಕೇಳಿದ ಚಾಯನ್ ಥಿಂಕ್ ಮಾಡಿ ನೋಡ್ತಾನೆ. ನಾವು ಒಳಗಡೆ ಬರುವಾಗ ಒಂದು ಹುಡುಗಿ ಫಾಸ್ಟಾಗಿ ಓಡ್ತಾ ಇದ್ರಲ್ಲ ಅವರೇ ಅಂತ ಕಟ್ ಮಾಡಿದರೆ ಜಿನ್ನ ತೋರಿಸ್ತಾರೆ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದೆ, ಮನೆಗೆ ಬಂದಿದ್ದಾನೆ. ಆಫೀಸ್ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಶಿಯಾ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು, ಅಡುಗೆ ಮಾಡೋದು ಅಂತ ಹೀಗೆ ಹೋಗ್ತಾ ಇದೆ. ಆಫೀಸಲ್ಲಿ ಜಿನ್ ಜೊತೆ ಚೆನ್ನಾಗಿ ಮಾತಾಡೋ ಸ್ಟಾಫ್ಸ್ಗೆಲ್ಲ ಟೆನ್ಷನ್ ಆಗ್ತಾ ಇದೆ. ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದರೂ ತಾನೇ ಮತ್ತೇನಕ್ಕೆ ಇನ್ನೂ ಬಂದಿಲ್ಲ ಅಂತ ಆಫೀಸಲ್ಲಿ ಏನೇ ಅಪ್ಡೇಟ್ ಇದ್ದರೂ ಆ ನಂಬರಿಂದ ಶೇರ್ ಆಗೋದು, ಆ ನಂಬರ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಒಂದು ಫಾರ್ಮಲ್ ಮೆಸೇಜ್ ಕಳಿಸ್ತಾರೆ. ನಾನು ನಿಮ್ಮನ್ನ ಮೀಟ್ ಮಾಡಬೇಕು, ನಾನು ಹೇಳೋ ರೆಸ್ಟೋರೆಂಟ್ಗೆ ಬರೋಕ್ಕಾಗತ್ತಾ ಅಂತ. ಇವರು ಕಳಿಸಿರೋ ಮೆಸೇಜ್ ಯಾರಿಗೆ ಸೆಂಡ್ ಆಗುತ್ತೆ ಅಂದರೆ ಅಸಿಸ್ಟೆಂಟ್ ಲೀಗೆ ಬರುತ್ತೆ. ಲೀ ಪಕ್ಕದಲ್ಲಿ ಇಲ್ದಾಗ ಅವ್ರ ಫೋನ್ಗೆ ಬಂದಿರೋ ಮೆಸೇಜ್ನ ಲಿನ್ ನೋಡಿ ತೆಗೆದು ನೋಡ್ತಾಳೆ. ಏನು, ನಾನು ನಿಮ್ಮನ್ನ ಮೀಟ್ ಮಾಡಬೇಕಾ? ಅಸಿಸ್ಟೆಂಟ್ಲಿ ನನ್ನ ಯಾಮಾರಿಸ್ತಾ ಇದ್ದಾರೆ, ಇದನ್ನ ನಾನು ಇವಾಗಲೇ ಕಂಡುಹಿಡಬೇಕು ಅಂತ ಶಿಯಾನ ಕರ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರು ಥಿಂಕ್ ಮಾಡ್ದಂಗೆ ಏನಿಲ್ಲ, ಎಲ್ಲರೂ ಜಿನ್ ಆಫೀಸಲ್ಲಿ ವರ್ಕ್ ಮಾಡೋರು. ನಾವು ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ವಿ ಅಂತ ಶಿಯಾ ಸಂಭಾಳಿಸಿ ಅಲ್ಲಿಂದ ಹೋಗೋದ್ರಲ್ಲಿ ಜಿನ್ ಬರ್ತಾನೆ. ಥಿಯೇಟರ್ಗೆ ಹೋಗ್ತೀನಿ ಅಂತ ಹೇಳಿದೆ, ಮತ್ತೇನಕ್ಕೆ ಇಲ್ಲಿಗೆ ಬಂದಿದ್ಯಾ, ಸರಿ ಪಾ ಇಬ್ಬರು ಇಲ್ಲಿಂದ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಅಸಿಸ್ಟೆಂಟ್ ಲೀ ನಂಬರ್ಗೆ ಯಾರು ಮೆಸೇಜ್ ಮಾಡಿದ್ದು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ನಂಬರ್ ಯೂಸ್ ಮಾಡ್ತಿರೋದು, ಆಫೀಸ್ ಅಪ್ಡೇಟ್ ಕೊಡ್ತಿರೋದು ಅಸಿಸ್ಟೆಂಟ್ ಲೀನೇ ಅಂತ. ಎಲ್ಲ ಪ್ರಾಬ್ಲಮ್ ಮುಗಿದ್ಮೇಲೆ ಮನೆಗೆ ಬಂದಮೇಲೆ ಲೀ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ನೀವು ಯಾವುದೋ ಹುಡುಗಿ ಹತ್ರ ಚಾಟ್ ಮಾಡ್ತಾಯಿದ್ರಿ ಅಂತ ತಪ್ಪಾಗಿ ತಿಳ್ಕೊಂಡು, ಆ ಥರ ಏನೂ ಇಲ್ಲ, ಪರ್ಸ್ನಲಾಗಿ ನೀವು ಯೂಸ್ ಮಾಡ್ತಾ ಇದ್ದ ನಂಬರ್ ಇವಾಗ ಎಲ್ರಿಗೂ ಗೊತ್ತಾಗಿದೆ, ಅದಕ್ಕಾಗಿ ಸಾರಿ ಅಂತಾರೆ. ಲೀ ಪಕ್ಕ ನೋಡ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಡೇ ಚಾಯನ್ ಆ್ಯಕ್ಟ್ ಮಾಡಿರೋ ಮೂವಿದು ಈವೆಂಟ್ ನಡೀತಾ ಇದೆ. ಲಿನ್ ಸ್ಕ್ರಿಪ್ಟ್ ಬರೆದು ಶಿಯಾ ಆ್ಯಕ್ಟ್ ಮಾಡಿರ್ತಾರಲ್ಲ ಅದೇ ಮೂವಿನೇ. ಆವಾಗ ಲಿನ್ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕೆ ಎದ್ದೋಗ್ತಾರೆ. ಆವಾಗ ಶಿಯಾ ಮಾತ್ರ ಒಬ್ಬಳೇ ಇದ್ದಾಳೆ. ಅವ್ರು ಜಿನ್ಗೆ ಮೆಸೇಜ್ ಮಾಡ್ತಾ ಇರುವಾಗ ಯಾರೋ ಅವಳಿಗೆ ಪ್ರಜ್ಞೆ ಔಷಧಿ ಕೊಟ್ಟು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ರಿಪ್ಲೈ ಬರುತ್ತೆ ಅಂತ ಜಿನ್ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದಾನೆ, ಆದರೆ ಯಾವ ರಿಪ್ಲೈನೂ ಬಂದಿಲ್ಲ. ಹಾಗೆ ಶಿಯಾನ ಲೊಕೇಶನ್ ಟ್ರೇಸ್ ಮಾಡಿ ನೋಡಿದ್ರೆ ಈವೆಂಟ್ ನಡೆಯುತ್ತಿರೋ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡೋ ಹಾಗೆ ತೋರಿಸ್ತಾ ಇದೆ. ಇವನು ಅಲ್ಲಿಗೆ ಹೋಗ್ತಾನೆ. ಫಂಕ್ಷನ್ ನಡೆಯೋ ಜಾಗದಲ್ಲಿ ಶಿಯಾ ಇಲ್ಲ ಅಂತ ಗೊತ್ತಾಗಿದೆ. ಚಾಯನ್ ಎಲ್ಲ ಜಾಗದಲ್ಲೂ ನೋಡಿ ಅವ್ರ ಫ್ರೆಂಡ್ ಲಿನ್ ಹತ್ರ ಹೋಗಿ ಮಾತಾಡಿದ್ರೆ ಅವಳು ಇವಾಗಲೇ ಶಾಕ್ ಆಗ್ತಾಳೆ. ಏನೋ ಶಿಯಾ ಇಲ್ವಾ, ಇಷ್ಟೊತ್ತು ನನ್ನ ಜೊತೆನೇ ಚಾಯನ್ ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗದೆ ಜಿನ್ಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಮತ್ತೆ ಶಿಯಾನ ಕಿಡ್ನಾಪ್ ಮಾಡಿರೋದು ಈ ವ್ಯಾಂಗ್ ಕೆಲಸನೇ. ಆಕ್ಸಿಡೆಂಟ್ ಆದರೂ ಇವನು ಇನ್ನೂ ಬದಲಾಗಿಲ್ಲ. ಈ ಟೈಮ್ ನಿನ್ನ ಯಾರೂ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ತಿರುವಾಗ ಕರೆಕ್ಟಾಗಿ ಆ ಜಾಗಕ್ಕೆ ಜಿನ್ ಬರ್ತಾನೆ. ವ್ಯಾಂಗ್ ಶಿಯಾ ಕುತ್ತಿಗೆ ಕತ್ತಿ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಜಿನ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ನಿಮ್ಮ ಅಮ್ಮನ ಸೇರ್ ತೀರಿಸ್ಕೋಬೇಕು ಅಂತಲೇ ಚಿಕ್ಕ ವಯಸ್ಸಿಂದನೂ ಆಸೆ ಪಡ್ತಿದ್ದೆ, ಆದರೆ ನಿಜ ಏನು ಗೊತ್ತಾ, ನಿಮ್ಮಮ್ಮ ನಿನ್ನ ಮೇಲೂ ಕ್ಯಾರಿಂಗ್ ಆಗಿಲ್ಲ ಅಂತ ಶಿಯಾನ ಟಾರ್ಚರ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಆ ಜಾಗಕ್ಕೆ ಪೊಲೀಸ್ ಬರ್ತಾರೆ. ಜಿನ್ ಇಲ್ಲೇ ಇದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಹಾಗೆ ಬರುವಾಗ ಪೊಲೀಸ್ನ ಕರ್ಕೊಂಡು ಬರೋಕ್ಕೆ ಜಿನ್ನೇ ಚಾಯನ್ ಹತ್ರ ಹೇಳಿರ್ತಾನೆ. ಇಷ್ಟು ದಿನ ಪ್ರಾಬ್ಲಮ್ ಮಾಡಿದ್ದು ವ್ಯಾಂಗ್ ಕೊನೆಯಲ್ಲಿ ಪೊಲೀಸು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆರೋನು ಇವಾಗ ಜೈಲಲ್ಲೇ ಇದ್ದಾರೆ. ಫೈನಲಿ ಶಿಯಾನು ಕಾಪಾಡಾಯಿತು. ತುಂಬ ದಿನದ ಮೇಲೆ ತೋರಿಸ್ತಾರೆ. ಅವ್ರ ಅಪ್ಪ ಹೇಳಿದ ಮಾತು ಕೇಳಿ ಚಾಯನ್ ಆ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ. ಅವನಿಗೆ ಇದುವರೆಗೂ ಗೊತ್ತಿಲ್ಲ ಅವನು ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿರೋದು ಅಂತ. ಇವನು ಪಕ್ಕದಲ್ಲಿ ನೋಡಿದ್ರೆ ಜೆನಿ ಕೂತಿದ್ದಾರೆ. ನೀನು ಇಲ್ಲಿಗೆ ಹೆಂಗೆ ಅಂತ ಕೇಳಿದ್ರೆ ನಮ್ಮ ಅಪ್ಪನ ಬಾಡಿಗಾರ್ಡ್ಸ್ ಹತ್ರ ಈ ಜಾಗಕ್ಕೆ ಬರೋಕ್ಕೆ ಹೇಳಿದ್ರು, ಅವ್ರು ಏನಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ನಾನು ಹೆಂಗಾದರೂ ಇಲ್ಲಿಂದ ಹೊರಗಡೆ ಹೋಗಬೇಕು. ಇದನ್ನ ಕೇಳಿದೆ ಚಾಯನ್, ಅಷ್ಟೇ ತಾನೇ ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಅಲ್ಲಿ
ಅಲ್ಲಿರೋ ಬಾಡಿಗಾರ್ಡ್ಸ್ನ ಯಾಮಾರಿಸಿ ಡೈವರ್ಟ್ ಮಾಡಿ ಜೆನ್ನಿ ಜೊತೆಗೆ ಅಲ್ಲಿಂದ ಹೊರಗಡೆ ಬರ್ತಾನೆ. ಬಂದಿರೋ ಕೆಲಸನ ಮರೆತು ಒಂದು ಹುಡುಗಿನ ಮೀಟ್ ಮಾಡಿ ಮಾತಾಡೋಕೆ ತಾನೇ ವೆಯ್ಟ್ ಮಾಡ್ತಾ ಇದ್ದೆ, ಲಾಸ್ಟಲ್ಲಿ ಅವ್ರನ್ನ ಮೀಟ್ ಮಾಡೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಚಾಯನ್ ಅವ್ನ ಮನೆಗೆ ಹೋಗಿದೆ. ಅವರಪ್ಪ ಫಸ್ಟ್ ಕ್ವಶನ್ ನಾನು ಹೇಳಿದಾಗ ಆ ಹುಡುಗಿ ಹೋಗಿ ಮೀಟ್ ಮಾಡ್ದ. ಇಲ್ವಾ, ಅವಳು ನಿನಗೆ ಇಷ್ಟ ಆದ್ಲಾ ಇಲ್ವಾ ಅಂತ ಕೇಳಿದ್ರೆ ಇವ್ನು ಸರಿ ಸಂಭಾಳಿಸೋಣ ಅಂತ ಸುಳ್ಳು ಹೇಳ್ತಾನೆ. ಅಪ್ಪ ನಾನು ಆ ಹುಡುಗಿನ ಮೀಟ್ ಮಾಡಿದೆ, ಆದರೆ ಅವಳಿಗೆ ನಾನು ಇಷ್ಟ ಆಗಿಲ್ವಂತೆ, ನನ್ನ ಮ್ಯಾರೇಜ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಇದನ್ನ ಕೇಳಿ ಚಾಯನಪ್ಪ ಏನು ಹೇಳ್ತಾ ಇದೆಯಾ, ಆ ಹುಡುಗಿ ಜೊತೆಗೆ ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಅದ್ರ ಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡೋದೆ ಅಂತ ಹೇಳಿದ್ರು. ಆ ಹುಡುಗಿ ನಿನಗೆ ಮೊದಲೇ ಗೊತ್ತಾ ಅಂತ ಕೇಳುವಾಗ ಆವಾಗಲೇ ಚಾಯನ್ಗೆ ಅರ್ಥ ಆಗೋದು ಜೆನಿ ಬಗ್ಗೆನೇ ಅವರಪ್ಪ ಇಷ್ಟೊತ್ತು ಮಾತಾಡ್ತಾ ಇರೋದು ಅಂತ. ಅವನಿಗೆ ಈ ವಿಷಯದಲ್ಲಿ ಶಾಕಿಂಗ್ ಆಗಿದ್ರು, ಒಂದು ಕಡೆ ಖುಷಿ ಆಗಿದೆ. ಯಾಕೆ ಅಂದರೆ ಚಾಯುನ್ಗೆ ಜೆನಿ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ. ಇವಾಗ ಕೆಲವು ತಿಂಗಳು ನಂತರ ತೋರಿಸ್ತಾರೆ ಶಿಯಾಗೂ ಜಿನ್ಗೂ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ 2 ವರ್ಷ ಆಗಿದೆ. ಎಲ್ಲ ಫ್ರೆಂಡ್ಸ್ ಇವಾಗ ಒಂದೇ ಜಾಗದಲ್ಲಿ ಇದ್ದಾರೆ. ಚಾಯುನ್ ಜೆನಿ ಹತ್ರ ಮಾತಾಡ್ತಾನೆ, ಆದರೆ ಇನ್ನೂ ಅವನು ಲವ್ ಮಾಡೋ ವಿಷಯನ ಅವಳ ಹತ್ರ ಹೇಳಿಲ್ಲ. ಜೆನಿನ ಚಾಯುನ್ನ ಸೇರ್ಸೋಕ್ಕೆ ಶಿಯಾ ಏನೇ ಟ್ರೈ ಮಾಡಿದ್ರು ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಇಲ್ದಂಗೆ ಚಾಯುನ್ ಆವಾಗವಾಗ ಟಾಪಿಕ್ ಚೇಂಜ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಾಗ ಅಜ್ಜಿನೇ ಚಾಯುನ್ ಲವ್ನ ಸೇರೋ ಹಾಗೆ ಮಾಡ್ತಾರೆ. ನೀನು ಈ ಹುಡುಗಿ ಜೆನಿ ಹತ್ರ ಮಾತಾಡ್ತಾನೆ ಇದೆಯಾ, ನಿನಗೆ ಅವಳು ಇಷ್ಟ ಅನ್ನೋ ವಿಷಯ ಹೇಳ್ದೋ ಇಲ್ವಾ, ನಿಮ್ಮಿಬ್ಬರಿಗೆ ಯಾವಾಗ ಮ್ಯಾರೇಜ್ ಅಂತ ಓಪನಾಗಿ ಕೇಳ್ತಾರೆ. ಚಾಯುನ್ ಏನು ಮಾತಾಡೋದು ಅಂತ ಗೊತ್ತಾಗದೆ ಜೆನಿ ನೋಡಿಕೊಂಡು ನಗ್ತಾ ಕೂತಿದ್ದಾನೆ. ಎಲ್ಲರೂ ಪ್ಯಾರಾಗಿ ಕೂತಿದ್ದಾರೆ. ಅಸಿಸ್ಟೆಂಟ್ ಲೀ ಮಾತ್ರ ಕಾಣ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅಂತ ಲಿನ್ ಹುಡುಕ್ತಾ ಇದ್ದಾರೆ. ಅವರು ಗಿಟಾರ್ನ ಪ್ಲೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಹಾಡ್ಕೊಂಡು ಬಂದು ಲಿನ್ ಹತ್ರ ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ನಾನು ನಿನ್ನ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಆಸೆ ಪಡ್ತಿದ್ದೀನಿ ಅಂದಿದೆ. ಲಿನ್ ಆ ಸೆಕೆಂಡ್ಗೆ ಸರಿ ಅಂತ ಹೇಳ್ತಾರೆ. ಎಲ್ಲರೂ ಹ್ಯಾಪಿಯಾಗಿ ಮಾತಾಡ್ತಾ ಇರುವಾಗ ದಿಢೀರ್ ಅಂತ ಶಿಯಾಗೆ ಲೇಬರ್ ಪೇನ್ ಬರುತ್ತೆ. ಜಿನ್ ಮತ್ತು ಅಲ್ಲಿರೋರು ಎಲ್ಲರೂ ಶಿಯಾನ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ತಾರೆ. ಇವಾಗ ಈ ಡ್ರಾಮಾದ ಎಂಡ್ ಸೀನ್ ವಿಡಿಯೋ ರಿಪೋರ್ಟರ್ ಎಲ್ಲರ ಮುಂದೆನೂ ಚಾಯುನ್ ಅವ್ರು ಡೇಟ್ ಮಾಡ್ತಿರೋ ಹುಡುಗಿ ಜೆನಿನಿ ಅಂತ ಹೇಳ್ತಾರೆ. ಅದು ಬೇಗನೆ ಇವರಿಬ್ರಿಗೂ ಮ್ಯಾರೇಜ್ ಮಾಡ್ಕೊತೀವಿ ಅನ್ನೋ ಇನ್ಫಾರ್ಮೇಷನ್ ಜೊತೆಗೆ ಆಫೀಸಲ್ಲಿ ಜಿನ್ ತೋರಿಸ್ತಾರೆ. ಇವಾಗೆಲ್ಲ ಇವನು ಮಗುನ ಎತ್ಕೊಂಡೇ ಬಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾನೆ. ಶಿಯಾನು ಶೂಟಿಂಗ್ ಅಂತ ಬ್ಯುಸಿಯಾಗಿದ್ರು, ಫ್ಯಾಮಿಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಸಂತೋಷವಾಗಿ ನೋಡ್ಕೊತಾರೆ. ಸೊ ಹ್ಯಾಪಿ ಎಂಡಿಂಗಲ್ಲೇ ಈ ಡ್ರಾಮಾ ಮುಗಿಯುತ್ತೆ. ಇದರಲ್ಲಿ ಸೀಸನ್ 2 ಇದೆ. ನಿಮಗೆ ಓಕೆ ಅಂದರೆ ಆ ಡ್ರಾಮಾ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.